ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಬೆಲೆ ಬಾಳುವ ವಸ್ತು ಕಳೆದು ಹೋದ್ರೆ ಅಥವಾ ಸಿಕ್ಕಿದ್ದೇ ಆದ್ರೆ ನೀವು ಏನ್ ಮಾಡ್ತಾ ಇದ್ರಿ ಅನ್ನೋ ಈ ಎರಡು ಪ್ರಶ್ನೆಗಳು ಮೂಡೋದು ಸಹಜ. ಹೀಗೊಂದು ಪ್ರಶ್ನೆ ಮೂಡಿದ್ದು ನಮ್ಮ ಗ್ಯಾರಂಟಿ ನ್ಯೂಸ್ನ ಸಿಬ್ಬಂದಿಗೆ. ಅವರು ಏನ್ ಮಾಡಿದ್ರು ಅಂತ ನೋಡಿ ಈ ಸೂಪರ್ ಸ್ಟೋರಿಯಲ್ಲಿ. ಇವರು ಗ್ಯಾರಂಟಿ ನ್ಯೂಸ್ ವಿಡಿಯೋ ಎಡಿಟರ್, ಹೆಸರು ಅಜಯ್. ಈ ವ್ಯಕ್ತಿ ತಮ್ಮ ಪರಿಚಯಸ್ಥರ ಮದುವೆಗೆಂದು ಹೋಗಿದ್ರು. ಹೋಗುವ ವೇಳೆ ಬೆಂಗಳೂರು ಹೊರವಲಯದ ರಾಮನಗರ ಜಿಲ್ಲೆಯ ಕುಂಬಳಗೋಡು ಬಳಿ ಇವರಿಗೆ ಸಿಕ್ಕಿದ್ದು ಈ ಸಣ್ಣ ಪರ್ಸ್. ಈ ಪರ್ಸ್ ಕಾಲಿಗೆ ತಾಕ್ತು. ಏನಿದು ಅಂತ ಕೈಗೆತ್ತುಕೊಂಡ್ರೆ ನೋಡಿದ್ರೆ ಅದರಲ್ಲಿ ಬೆಲೆ ಬಾಳುವ ಮಾಂಗಲ್ಯ ಸರ ಮತ್ತು ಕೆಲವು ಚಿನ್ನ ಬೆಳ್ಳಿ ಆಭರಣಗಳು. ಏನ್ ಮಾಡುದು ಅಂತ ದಿಕ್ಕೆ ತೋಚದೆ ಗ್ಯಾರಂಟಿ ನ್ಯೂಸ್ನ ಸೀನಿಯರ್ ಎಡಿಟರ್, ನಿರ್ದೇಶಕ ಅರವಿಂದ್ ಸಾಗರ್ ಅವರ ಬಳಿ ಬಂದು ಈ ವಿಷಯವನ್ನ ತಿಳಿಸಿದ್ರು. ನಂತರ ಗ್ಯಾರಂಟಿ ನ್ಯೂಸ್ ಕ್ಯಾಮೆರಾ ತಿರುಗಿದ್ದು ಕುಂಬಳಗೋಡು ಪೊಲೀಸ್ ಠಾಣೆಗೆ. ಇಲ್ಲಿಯ ಇನ್ಸ್ಪೆಕ್ಟರ್ ಮಂಜುನಾಥ್ ಜಿ ಹೂಗಾರ್ ಇವರಿಗೆ ಪರ್ಸ್ ಸಿಕ್ಕಿದ್ದು, ಅದರಲ್ಲಿ ಏನಿತ್ತು, ಅದರ ಅಂದಾಜು ಬೆಲೆ ಏನಿದೆ ಎಂದು ಎಲ್ಲ ವಿವರವನ್ನ ಅರವಿಂದ್ ಸಾಗರ್ ಅವರು ನೀಡಿದ್ರು. ನಂತರ ಇನ್ಸ್ಪೆಕ್ಟರ್ ಮಂಜುನಾಥ್ ಹೂಗಾರ್ ಅವರು ತಮ್ಮ ಠಾಣೆಯಲ್ಲಿ ಏನಾದ್ರೂ ಈ ವಸ್ತುಗಳ ಬೆಲೆಯ ಎಫ್ಐಆರ್ ಆಗಿದೆಯಾ ಅಂತ ನೋಡಿದ್ರು. ಆದ್ರೆ ಸಿಕ್ಕ ವಸ್ತುಗಳಿಗೆ ತಾಳೆಯಾಗುವಂತ ದೂರುಗಳು ಅಲ್ಲಿರ್ಲಿಲ್ಲ. ಆ ಬೆಲೆ ಬಾಳುವ ವಸ್ತುಗಳು ಕುಂಬಳಗೋಡಿನ ವ್ಯಾಪ್ತಿಯಲ್ಲೇ ಸಿಕ್ಕಿದ್ರಿಂದ ಗ್ಯಾರಂಟಿ ನ್ಯೂಸ್ ಟೀಮ್ ಅದನ್ನ ಇನ್ಸ್ಪೆಕ್ಟರ್ಗೆ ಹಸ್ತಾಂತರಿಸಿತು. ಆಭರಣಗಳು ಸಿಕ್ಕರೆ ಹೀಗೆ ತಂದು ಕೊಡೋರು ಬಹಳ ಕಡಿಮೆಯಾಗ್ತಿದ್ದಾರೆ. ಆದ್ರೆ ಗ್ಯಾರಂಟಿ ನ್ಯೂಸ್ ಟೀಮ್ ಇದನ್ನ ಪ್ರಾಮಾಣಿಕತೆಯಿಂದ ಹಿಂದಿರುಗಿಸಿರುವ ಬಗ್ಗೆ ಇನ್ಸ್ಪೆಕ್ಟರ್ ಮಂಜುನಾಥ್ ಜಿ ಹೂಗಾರ್ ಹರ್ಷವನ್ನ ವ್ಯಕ್ತಪಡಿಸಿ ಅಭಿನಂದನೆಯನ್ನ ಸಲ್ಲಿಸಿದ್ರು. ಅಷ್ಟೇ ಅಲ್ಲ, ಇದರ ವಾರಸುದಾರರನ್ನ ಪತ್ತೆ ಮಾಡ್ತೇವೆ ಎಂದ್ರು. ಗ್ಯಾರಂಟಿ ನ್ಯೂಸ್ ಇವರು ಅರವಿಂದ್ ಸಾಗರ್ ಅವರು ಡೈರೆಕ್ಟ್ರು, ಮತ್ತು ಅವರು ಅಜಯ್ ಕುಮಾರ್ ಅವರು ವಿಡಿಯೋ ಎಡಿಟರ್. ಅವರಿಗೊಂದು ದಾರಿಯಲ್ಲಿ ಇಲ್ಲಿ ನಮ್ಮ ಕುಂಬಳಗೋಡು ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ದಾರಿನಲ್ಲಿ ಒಂದು ಲೇಡೀಸ್ ಪರ್ಸ್ ಸಿಕ್ಕಿದೆ. ಅದರಲ್ಲಿ ಸುಮಾರು 35ರಿಂದ 40 ಗ್ರಾಮ್ ಚಿನ್ನ ಇರೋಂಥದ್ದು, ಚೈನು ಈ ಥರದ್ದಿದೆ. ಅದು ತಂದು ಕೊಟ್ಟಿದ್ದಾರೆ. ಅವ್ರಿಗೆ ದಾರಿಯಲ್ಲಿ ಸಿಕ್ಕಿದ್ದು. ಪ್ರಾಮಾಣಿಕತೆಯಿಂದ ಅದನ್ನು ಅವರು ನ್ಯೂಸ್ ಡೈರೆಕ್ಟರ್ಗೆ ಹೇಳಿಬಿಟ್ಟು ನಮ್ಮ ಠಾಣೆಗೆ ವಹಿಸಿದ್ದಾರೆ. ಇದನ್ನು ವಾರಸುದಾರನ ಪತ್ತೆ ಮಾಡಿ ಅವ್ರಿಗೆ ವಹಿಸ್ಕೊಡೋದಕ್ಕೆ. ಇದಕ್ಕೆ ಇದನ್ನು ಸೂಕ್ತವಾದ ವಾರಸುದಾರನ ಪತ್ತೆ ಮಾಡಿಬಿಟ್ಟು ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ ಇವರೆಲ್ಲ ಈ ಥರ ಸಿಕ್ಕಿದ್ದನ್ನು ಅವರು ಬಳಸ್ಕೋಬೋದಾಗಿತ್ತು. ಪ್ರಾಮಾಣಿಕತೆಯಿಂದ ಮೆರೆದು ಈ ಒಂದು ಠಾಣೆಗೆ ವಹಿಸಿದ್ದಾರೆ. ಯಾರೋ ಸೊತ್ತು ಯಾರ್ದೋ ಕಳ್ಕೊಂಡಿದ್ದಾರೆ, ಅವ್ರಿಗೆ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ, ಒಳ್ಳೆಯ ಉದ್ದೇಶದಿಂದ ಅವ್ರಿಗೆ ಇದೆಲ್ಲ ತಂದು ಒಪ್ಪಿಸಿದಂಥ ಗ್ಯಾರಂಟಿ ನ್ಯೂಸ್ ಅರವಿಂದ್ ಅವ್ರಿಗೆ ಮತ್ತು ಅಜಯ್ ಅವ್ರಿಗೆ ನಮ್ಮ ಪೊಲೀಸ್ ಠಾಣೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಇನ್ಸ್ಪೆಕ್ಟರ್ ಅವರು ಈಗ ಕೇಂದ್ರ ವಲಯ ಐಜಿಪಿ ಲಾಬೋರಾಮ್ ಮತ್ತು ರಾಮನಗರ ಜಿಲ್ಲಾ ಎಸ್ಪಿ ಕಾರ್ತಿಕ್ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಮುಂದಿನ ಕ್ರಮವನ್ನ ಜರುಗಿಸಿದ್ದಾರೆ. ಏನೇ ಆಗಲಿ, ಹೆಚ್ಚು ಕಡಿಮೆ ಸುಮಾರು 3 ಲಕ್ಷಕ್ಕೂ ಅಧಿಕ ಬೆಲೆಯ ಆ ಆಭರಣಗಳು ಕಳೆದುಕೊಂಡ ವಾರಸುದಾರನಿಗೆ ತಲುಪಿದ್ರೆ ಗ್ಯಾರಂಟಿ ನ್ಯೂಸ್ ಆ ಕುಟುಂಬದ ಕಣ್ಣೀರು ಒರೆಸಿದ ಸಮಾಧಾನ ಸಿಕ್ಕಂತೆ ಆಗುತ್ತದೆ. ಈ ಕೆಲಸ ಪೊಲೀಸರಿಂದ ಶೀಘ್ರ ಆಗಲಿ ಎಂದು ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿಯಾಗಿ ನಿರೀಕ್ಷೆ ಮಾಡುತ್ತದೆ. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.